ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ 5:30ಗೆ ಎದ್ದೇಳ್ತೀನಿ. ಇವತ್ತು ನನ್ನ ದಿನ 5:30ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕೆಲಸ ಮುಗಿಸಿ ಆಚೆ ಬರ್ತೀನಿ. ಆಚೆ ಬಂದಾಗ ನಮ್ಮ ಮನೆ ಹತ್ರ ವ್ಯೂ ಹಿಂಗಿರುತ್ತೆ, ಒಂಥರ ಗಾಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಒಂದು 5ರಿಂದ 10 ನಿಮಿಷ ಅಲ್ಲೇ ನಿಂತ್ಕೊಳ್ತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮದು ವಾರ ಇರುತ್ತೆ. ಸೊ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಬಾಗಿಲಿಗೆ ನೀರು ಹಾಕಿ ಹೊರಟ್ಬಿಟ್ಟು ಮತ್ತೆ ಪೂಜೆ ಎಲ್ಲ ಮಾಡಬೇಕು ಇವತ್ತು ನಾನು. ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದೆ. ರಾಯರಿಗೆ ಇವತ್ತು ದ್ವಾದಶಿ ಪೂಜೆ ಇರುತ್ತೆ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ. ಭಾನುವಾರ ಏಕಾದಶಿ ಇರೋದ್ರಿಂದ ಸೋಮವಾರ ದ್ವಾದಶಿ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡಿ ಅವ್ರಿಗೆ ಎಡೆ ಮಾಡಬೇಕಾಗಿರುತ್ತೆ. ಸೊ ಪೂಜೆ ಮುಗಿಸ್ಕೊಳ್ತೀನಿ ಫ್ರೆಂಡ್ಸ್. ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಇದೆಲ್ಲ ಬೇಗನೆ ಆಗೋಗಬೇಕು, ಯಾಕಂದರೆ ಫಸ್ಟ್ ಶಿಫ್ಟ್ ಇರೋದ್ರಿಂದ ತುಂಬ ಲೇಟ್ ಆಗುತ್ತೆ. ಕವಿತಾ ಕೂಡ ಹಾಸ್ಪಿಟಲ್ಗೆ ಹೋಗಬೇಕಿರುತ್ತೆ. ನೋಡಿ ಇವತ್ತು ಮೆಂತ್ಯ ಬಾತ್ ಮಾಡೋಣ, ಒನ್ ಪಾಟ್ ರೆಸಿಪಿ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒನ್ ಪಾಟ್ ರೆಸಿಪಿ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು. ಮೆಂತ್ಯ ಬಾತ್ ಮಾಡೋಣ, ತೊಗೊಂಡು ಹೋಗೋಕೆ ಅವಳಿಗೂ ಈಸಿ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ಲಲ್ವ. ಸೊ ಅಲ್ಲಿ ಎರಡೆರಡು ಆದರೆ ಅವಳಿಗೆ ತಿನ್ನೋಕ್ಕೆ ಸರಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಒನ್ ಪಾಟ್ ರೆಸಿಪಿ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಪಲಾವ್ ಮಾಡಿದ್ದೀನಿ. ಅಲ್ಲಿಂದ ಸೀದಾ ಹೊರಟು ನಾನು ಆಫೀಸಿಗೆ ಬರ್ತೀನಿ, ಅವಳು ಹಾಸ್ಪಿಟಲ್ಗೆ ಹೋಗ್ತಾಳೆ. ಅವಳನ್ನು ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿ ಬರ್ತೀನಿ ಫ್ರೆಂಡ್. ಇವತ್ತು ನಾನು ಒಬ್ಬಳೇ ಆಗಿರೋದ್ರಿಂದ ಆಫೀಸಲ್ಲಿ ಬ್ರೇಕ್ಫಾಸ್ಟ್ ನಾನು ಒಬ್ಬಳೇ ಆಫೀಸಲ್ಲಿ ಇಲ್ಲೇ ನೋಯ್ಸಲ್ಲೇ ತಿನ್ಕೊಳ್ತೀನಿ. ಸೊ ನೋಡ್ತಿರ್ಬೋದು, ಮೆಂತ್ಯ ಪಲಾವು ಸ್ವಲ್ಪ ಕಾಬೂಲ್ ಮಾಡಿದ್ದೆ, ಅದನ್ನು ಇನ್ಕ್ಲೂಡ್ ಮಾಡಬೇಕಿತ್ತು, ಮರ್ತೋಯ್ತು ನನಗೆ ವೀಡಿಯೋಗೆ ಸೇರಿಸೋದು. ನೋಡ್ತಿರ್ಬೋದು, ನಾನು ಮಾಡಿ ಮುಗಿಸಿ ಇಲ್ಲಿ ಆಫೀಸಲ್ಲೆಲ್ಲ ಕೆಲಸ ಮುಗಿಸಿ ಸೀದಾ ಮನೆಗೆ ಹೊರಡ್ತೀನಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಊಟ ಮಾಡಿಬಿಟ್ಟು 1 ಅವರ್ ಹಂಗೆ ನಿದ್ದೆ ಮಾಡಿಬಿಟ್ಟು ನೆಕ್ಸ್ಟ್ ಎದ್ದು ಕಾಫಿ ಮಾಡ್ಕೊಳ್ತೀವಿ. ನಾನು ಅವಳು ಇಬ್ಬರು ಇರ್ತೀವಲ್ವ. ಸೊ ಏನೋ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು, ವೆದರ್ ಕೂಡ ಕೋಲ್ಡ್ ಇತ್ತಲ್ಲ, ಅದಕ್ಕೋಸ್ಕರ ಸೊ ಕಾಫಿ ಮಾಡಿದೆ. ಕಾಫಿ ಮಾಡ್ಕೊಂಡು ಕುಡಿದು ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ಟೈಮ್ ಆಯಿತು, ಕಬೋರ್ಡೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಬ್ಬ ಅಲ್ವಾ, ವರಲಕ್ಷ್ಮಿ ಹಬ್ಬದ್ದು ಕೆಲಸ ಶುರು ಆಗುತ್ತೆ. ಸೊ ಅಷ್ಟರಲ್ಲಿ ಸಾಂಬಾರು ಮಾಡಿ ಇಟ್ಬಿಟ್ಟು ಅದನ್ನು ಕೆಲಸ ಮಾಡ್ಕೊಳ್ಳೋಣ ಅಂತ ಮೊಳಕೆ ಹುರುಳಿಕಾಳು ಕಟ್ಟಿದ್ದೆ. ಮೊಳಕೆ ಬಂದಿದ್ದು ಚೆನ್ನಾಗಿ. ಸೊ ಮೊಳಕೆ ಹುರುಳಿಕಾಳದ್ದು ಬಸ್ಸಾರು ಮಾಡಿ ತುಂಬ ದಿನ ಆಗಿತ್ತು. ಹಂಗಾಗಿ ನಾನು ಮೊಳಕೆ ಹುರುಳಿಕಾಳು ಬಸ್ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತೀವಿ ಇಬ್ಬರು ಸೇರಿಕೊಂಡು. ಅದೇನು ಆಗಿಬಿಡುತ್ತೆ ಬೇಗ, ಯಾಕಂದರೆ ಇಬ್ಬರು ಮಾಡೋದಲ್ವಾ, ಲೇಟ್ ಏನೂ ಆಗೋಲ್ಲ. ಮತ್ತು ಕಾಳೆಲ್ಲ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ, ಅದು ಕಾಳು ಪಲ್ಯನೂ ಅಷ್ಟೇ ಮಾಡ್ತೀವಿ. ಮಾಡಿದಾದಮೇಲೆ ಕೆಲವೊಂದು ಕಬೋರ್ಡು ಮತ್ತು ನಂದು ಬೀರು ಎಲ್ಲ ಕ್ಲೀನ್ ಮಾಡಬೇಕಿರುತ್ತೆ. ಸೊ ಕ್ಲೀನ್ ಮಾಡಿಕೊಂಡು ಲಾಸ್ಟಿಗೆ ಬಂದು ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀವಿ. ಇವತ್ತಿನ ದಿನ ಎಂಡ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.